ಯಾವುದೇ ಸ್ಪೋರ್ಟ್ಸರ್ ಆಗ್ಬೋದು, ಎಸ್ಪೆಷಲಿ ಜಾಸ್ತಿ ಬಾಡಿ ಬಿಲ್ಡರ್ಸ್ ಆಗ್ಬೋದು, ಇವ್ರಿಗೆ ಮೊಟ್ಟೆ ಇಲ್ಲ ಅಂದ್ರೆ ಲೈಫೇ ಇಲ್ಲ. ಕಂಪಲ್ಸರಿ ಮೊಟ್ಟೆ ತಗೊಳ್ಳೇಬೇಕು. ನಾವು ಹುಟ್ಟಿದಾಗಿಂದ ಮೊಟ್ಟೆ ತಿಂದು ಬಂದರೆ ಇವಾಗ ಬಾಡಿ ಬಿಲ್ಡರ್. ಈಗ ಏನಾಗಿದೆ ಗೊತ್ತಾ ಮೇಡಮ್, ಈಗ ಏನಾಗಿದೆ, ಮೊದಲು ಮೊಟ್ಟೆ ತಿನ್ನೋ ಸ್ವಲ್ಪ ಜನ ಕಡಿಮೆ ಇರ್ತದೆ, ತೊಗೊಂಡು 1-2 ತಗೊಳ್ಳೋ. ಈಗ 10, 20, 30 ಹಿಂಗೆ ತೊಗೋತಾರಲ್ವಾ. ಸೊ ಕಾಂಪಿಟೇಟರ್ ಜಾಸ್ತಿ ಆಗಿದೆ. ಮನೆಗೆ ಮೊಟ್ಟೆ ಬರ್ತದೆ, ಅದು ಎಲ್ಲಿಂದ ಬರ್ತದೆ, ಯಾರು ಕೊಡ್ತಾರೆ, ಏನು ಕೊಡ್ತಾರೋ ಗೊತ್ತಿಲ್ಲ. ನಾನು ಸಹ ಇಲ್ಲಿ ಮೀಡಿಯಾದಲ್ಲಿ ನೋಡಿದ್ದೀನಿ, ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ, ಪ್ಲಾಸ್ಟಿಕ್ ಆಪಲ್ ಬಂದಿದೆ, ಪ್ಲಾಸ್ಟಿಕ್ ಮೊಟ್ಟೆ ಬಂದಿದೆ, ಈಗ ಎಲ್ಲ ಮುಂದೆ ಬರ್ತಾ ಇದೆ. ಸೊ ನಾನು ಹೇಳೋದನ್ನ ಇದು ದೊಡ್ಡ ಮಾಫಿಯಾ ಮೇಡಮ್. ಇದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡೋದು ತಪ್ಪು ತಿಳ್ಕೊಬೇಡಿ. ನಾವು ಎಷ್ಟು ಮಾತಾಡಿದ್ರು ಇದಕ್ಕೆ ಏನು ಪ್ರಯೋಜನ ಇಲ್ಲ. ಇದಕ್ಕೆ ನಾನೇನು ಮೇಡಮ್, ಒಂದು ನಿಮಿಷ, ನಾನು ಎಲ್ಲ ಕ್ರೀಡಾಪಟುಗಳು ಏನು ಹೇಳ್ತೀನಿ, ಯಾವುದಕ್ಕೆ ಎದುರ್ಕೋಬೇಡಿ. ನೀವು ಮೊಟ್ಟೆನ ನಾಟಿ ಮೊಟ್ಟೆ ತಗೊಳ್ಳಿ, ನಾಟಿ ಫಾರಂ ಹೋಗಿ. ಆಮೇಲೆ ಒಂದು ಈ ತರ ಫಾರಂ ಅಲ್ಲಿ ಮೊಟ್ಟೆಗೆ ಏನಿಲ್ಲ ಅಂದ್ರೆ ಒಂದು 13 ರಿಂದ 14 ರೂಪಾಯಿನ ಮೇಡಮ್ ಲೋಕಲ್ ತಗೊಳ್ಳಿ, ನಮ್ಮ ತಗೊಳ್ಳಿ. ನಾಟಿ ಮೊಟ್ಟೆ ಅಂದ್ಬಿಟ್ಟು ಬಣ್ಣ ಇದ್ದಾರೆ ಮೇಡಮ್. ಈಗ ಏನೇ ಗೊತ್ತಾ ಮೇಡಮ್, ಈಗ ನಾವು ಬಣ್ಣವನ್ನ ಕುದಿಸಿ ಮೊಟ್ಟೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಮನೆ ಬರ ಮೇಡಮ್, ಏನ್ ಮಾಡಕ್ಕಾಗಲ್ಲ, ನನಗೆ ಭಯ ಆಗುತ್ತೆ. ಅಮ್ಮ, ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ನಾಟಿ ಮೊಟ್ಟೆಗೂ ಬ್ರಾಯ್ಲರ್ ಮೊಟ್ಟೆಗೂ ನ್ಯೂಟ್ರಿಷನ್ ಅಲ್ಲಿ ವ್ಯತ್ಯಾಸ ಇಲ್ಲ. ಜನಗಳ ಒಂದು ಭಾವನೆ, ನಾನು ನಾಟಿ ತಿಂತೀನಿ ಕಂಟೆಂಟ್ಸ್ ಇರುತ್ತೆ, ನೋ ಡಿಫರೆನ್ಸ್. ಬರ್ತೀನಿ ಸರ್. ಒಂದು ಪ್ರಮುಖವಾದ ಪ್ರಶ್ನೆ, ಇವತ್ತು ನಾವು ಮೊಟ್ಟೆ ಮತ್ತು ಹಾಲು ಎಷ್ಟರ ಮಟ್ಟಿಗೆ ಸೇಫ್, ಇದು ಕ್ಯಾನ್ಸರ್ ಬರುತ್ತಾ ತಿಂದ್ರೆ ಅಂತ ಪ್ರಶ್ನೆ ಮಾಡಿದಾಗ ಡಾಕ್ಟರ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾ ಇದ್ದಾರೆ, ಇದರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರಲ್ಲ, ಆರಾಮಾಗಿ ತಗೊಳ್ಳಿ ಅಂತ. ನಾನು ಅದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ, ಯಾಕಂದ್ರೆ ಜನಕ್ಕೆ ಭಯವನ್ನ ಹೋಗಿಸೋ ಕೆಲಸ ಇವತ್ತಿನ ಡಿಬೇಟ್ ಅಲ್ಲಿ ಆಗ್ತಾ ಇದೆ ಅಂತ. ಬಟ್ ಇದೇ ಒಂದು 20 ರಿಂದ 25 ವರ್ಷಗಳ ಹಿಂದಿನ ಕ್ಯಾನ್ಸರ್ ನಂಬರ್ಸ್ಗೂ ಇವತ್ತಿನ ಕ್ಯಾನ್ಸರ್ ನಂಬರ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಅದು ಯಾಕೆ ಬರ್ತಾ ಇದೆ? ಅದಕ್ಕೆ ಮೊಟ್ಟೆ ಒಂದೇ ಕಾರಣ ಅಲ್ಲ, ಹೇಳಿದ್ವಿ 108 ಕಾರಣಗಳು ಅಮ್ಮ. ಇನ್ನೊಂದು, ಇವತ್ತು ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ, ನೋ ಡೌಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ತುಂಬಾ ಜನ, ಅಂಡ್ ತುಂಬಾ ಕಾರ್ಸಿನೋಜನ್ಸ್ ಇದಾವೆ. ಕಲಬೆರಕೆ ಅಂತ ಪದ ಇದೆಯಲ್ಲ, ಇದು ಅಕ್ಷರಶಃ ಸತ್ಯ. ಮೊಟ್ಟೆಗೆ ಎಷ್ಟು ಕಲಬೆರಕೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಹಾಲಿ ಕಲಬೆರಕೆ ಮಾಡೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಡೆಫಿನೆಟ್ಲಿ ಕಲಬೆರಕೆಯ ಆಹಾರ ಜನಗಳ ಹಾಲಿಗೆ ಕಲಬೆರಕೆ, ಬೇಳೆಕಾಳುಗಳು ಶೈನಿಂಗ್ ಆಗಬೇಕು ಅಂತ ಕಲಬೆರಕೆ, ಹಣ್ಣಿನ ಮೇಲೆ ಅದು ಬೇಗ ಮಾಸ್ ಹೋಗ್ಬಾರ್ದು, ಬತ್ ಹೋಗ್ಬಾರ್ದು ಅಂತ ಕಲಬೆರಕೆ. ಈಗ ಕೋಳಿಯಲ್ಲಿ ಕೇಳ್ತಾ ಇದೀವಿ, ಮೊಟ್ಟೆಯಲ್ಲಿ ಕೇಳ್ತಾ ಇದೀವಿ, ಹಾಲಲ್ಲಿ ಕೇಳ್ತಾ ಇದೀವಿ. ಅಂಡ್ ಇಷ್ಟು ಪದಾರ್ಥಗಳನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಡಾಕ್ಟರ್, ಇದಿಷ್ಟು ನಾವು ಅಮೃತ, ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ಕೊಡುವಂತ ಆಹಾರ, ಇದನ್ನ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಇದನ್ನ ತಿಂದ್ರೆ ಬೇಗ ಸಾಯಲ್ಲ ಅಂತ ಕಣ್ಮುಚ್ಕೊಂಡು ನಂಬಿ ತಿನ್ನುವಂತ ಆಹಾರಗಳು ಕಲಬೆರಕೆ ಆದಾಗ ಪ್ರಶ್ನೆ ಮಾಡೋದು ಯಾರಿಗೆ? ಕ್ಯಾನ್ಸರ್ಗೆ ಇದು ಕೂಡ ಒಂದು ಕಾರಣ ಆಗಿರಬಹುದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಡೆಫಿನೆಟ್ಲಿ ಏನ್ ನೀವು ಎಲಿಮೆಂಟ್ಸ್ 2 ಹೇಳಿದ್ರಲ್ಲ, ದಟ್ ಇಸ್ ಒನ್ ಆಫ್ ದಿ ಕಾರ್ಸಿನೋಜನ್ಸ್. ಬಟ್ ಎಷ್ಟು ಅಪರೂಪದಲ್ಲಿ ಅಪರೂಪ ಅಂದರೆ ನೋಡಿ, ಅವಲೇ ಸಿಗರೇಟ್ ಎತ್ತ ತಕ್ಷಣ ಸಿಟ್ಟು ಬಂತು, 10 ಸಿಗರೇಟ್ 10 ವರ್ಷ ಸೇದಿರಿ ಇವನಿಗೆ ಡೆಫಿನೆಟ್ಲಿ ಒಂದು ಕ್ಯಾನ್ಸರ್ ಬರುತ್ತೆ. ಅದು ನಮ್ಮ ಸೈನ್ಸ್ನ ಪ್ರೂವ್ ಆಗಿದೆ. ಆದರೆ ಇದುವರೆಗೂ ಮೊಟ್ಟೆ ತಿಂದು ಕ್ಯಾನ್ಸರ್ ಬಂದಿರೋದು ನಮ್ದು ಎಲ್ಲೂ ಇನ್ಸಿಡೆನ್ಸ್ ಇಲ್ಲ. ಒಬ್ಬ ವೈದ್ಯನಾಗಿ ಹೇಳ್ತೀನಿ, 40 ವರ್ಷ ನನ್ನ ಪ್ರಾಕ್ಟೀಸು, 35,000 ಆಪರೇಷನ್ ಮಾಡಿದ್ದೀನಿ. ಆದರೆ ಮೊಟ್ಟೆ, ನಾನೊಬ್ಬ ರೈತನ ಮಗ, ಅವರು ರೈತರು ಇದ್ದಾರೆ. ಮೊಟ್ಟೆಗೆ ಇಂಥ ಕಳಂಕ ತಂದಿಟ್ಬಿಟ್ರೆ ಒಳ್ಳೆ ಮನುಷ್ಯನಿಗೆ ಕೆಟ್ಟ ಹೆಸರು ತಂದಂಗಮ್ಮ. ಇದು ದಯವಿಟ್ಟು ಇವತ್ತಿನ ಡಿಸ್ಕಷನ್ ಬಗ್ಗೆ ಹೇಳೋಣ, ಕ್ಯಾನ್ಸರ್ ಬರ್ತಾ ಇದೆ, ಬಿ ಕೇರ್ಫುಲ್ ಅಂತ. ಆದರೆ ಮೊಟ್ಟೆನ ಒಂದು ನೆಪ ಇಟ್ಕೊಂಡು ಇದೊಂದು ಮಾಫಿಯಾ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಇಷ್ಟೇ. ಆಮೇಲೆ ಮೇಡಮ್ ಒಂದು ನಿಮಿಷ, ನಮ್ಮ ಲೈಫ್ ಸ್ಟೈಲ್ ಇಲ್ಲ ಮೇಡಮ್, ನಮ್ಮ ಲೈಫ್ ಸ್ಟೈಲ್ ಏನಿದೆ ಅಳವಡಿಸ್ಕೊಂಡಿದೆಯಲ್ಲ, ಅದು 70 to 80% ಡೇಂಜರ್. ಡೆಫಿನೆಟ್ಲಿ ಎಸ್. ಊಟ ಎಷ್ಟು ಡೇಂಜರ್ ಆಗಿದೆಯೋ, ಏನು ಕಲಬೆರಕೆ ಅಂತಿಲ್ಲ, ಕಲಬೆರಕೆಗಿನ ನಾವು ಕಲಬೆರಕೆ ಆಗೋಗಿದ್ದೀವಿ. ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಟೈಮ್ ಕರೆಕ್ಟಾಗಿ ಶಿಸ್ತಿಲ್ಲ. ಆಮೇಲೆ ದೇಹಕ್ಕೆ ಎಷ್ಟು ಬೇಕಷ್ಟು ವ್ಯಾಯಾಮ ಕೊಡಲ್ಲ, ದೇಹಕ್ಕೆ ಎಷ್ಟು ಬೇಕಷ್ಟು ಗಾಳಿನ ತಗೊಳ್ಳಲ್ಲ, ಗಾಳಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ದುಡ್ಡು ಮಾಡು, ಕಾಸು ತಗೋ, ಬಂಗ್ಲೆ ತಗೋ, ಆಸ್ತಿ ತಗೋ, ಇಷ್ಟು ಎಲ್ಲ ಮಾಡ್ತಾ ಹೊರತು ದೇಹಕ್ಕೆ ಎಷ್ಟು ಗಾಳಿ ಬೇಕು ಅದನ್ನು ಯಾರು ಯೋಚನೆ ಮಾಡಲ್ಲ. ನಾನು ಆಗ್ಬೋದು ಇಂಟರ್ವ್ಯೂ ಹೇಳ್ತಾರೆ. ಅದಕ್ಕೆ ಕ್ರೀಡೆ ಮಾಡಲೇಬೇಕು, ವ್ಯಾಯಾಮ ಮಾಡಲೇಬೇಕು, ಯಾವ್ದಾರ ಆಯ್ಕೆ ಮಾಡ್ಕೊಳ್ಳಿ. ಅರ್ಧ ಗಂಟೆ ನೀವು ಕ್ರೀಡೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ನೀವು ಶಿಸ್ತು ಬರ್ತದೆ. ನಾವೆಲ್ಲಾದ್ರೂ ವರ್ಕೌಟ್ ಮಾಡಿ ಜಿಮ್ಗೆ ಹೋಗಿ ಅಂದ್ಬಿಟ್ರೆ ನಾವು ಸ್ಕ್ಯಾಮ್ ಮಾಡ್ತಾ ಇದೀವಿ ಅನ್ನಂಗೆ ಆಗ್ಬಿಡುತ್ತೆ. ಯಾರು ಬದುಕೇ ಇಲ್ವಾ ಹಿಂದಿನವರು, ರೀಸನ್ ಅದನ್ನ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಹಿಂದಿನವರ ಜೀವನ ಶೈಲಿ ಹೆಂಗಿತ್ತು, ನಾವೆಷ್ಟು ಹಾಳು ಮಾಡ್ಕೊಂಡಿದೀವಿ ನಮ್ಮ ಜೀವನ ಅನ್ನೋದು ಗೊತ್ತಿಲ್ಲ. ಈಗ ಬೆಂಗಳೂರಿನಲ್ಲಿ ಸರಿ ಅವ್ರು ಹೇಳ್ದಂಗೆ ನಾನು ಯಾವ ಗದ್ದೆಗೆ ಹೋಗಿ ನಾಟಿ ಮಾಡ್ಲಿ, ಎಲ್ಲೋಗಿ ರಾಗಿ ಬಿಸ್ಲಿ, ನಾನು ಅವ್ರು ಹೇಳ್ದಂಗೆ ಎಲ್ಲೋಗಿ ಕೆಲಸ ಮಾಡ್ಲಿ, ನೆಲ ಬಗ್ಗೆ ಎಲ್ಲೋ ಒರೆಸ್ಲಿ ನಾನು ಬೆಂಗಳೂರಿನಲ್ಲಿ. ನೋಡಿ, ಮನೆ ಕ್ಲೀನ್ ಮಾಡ್ಬೋದು, ಮನೆ ಒರೆಸ್ಬೋದು, ಕಸ ಗುಡಿಸ್ಬೋದು, ಬಟ್ಟೆ ಹೋಗಿಲಿಕ್ಕೆ ವಾಷಿಂಗ್ ಮಿಷಿನ್ ಬೇಕು, ಗೋಡೆಗೋಳ ಒರೆಸ್ಲಿಕ್ಕೆ ಕೂಲಿ ಆಳುಗಳು ಬೇಕು. ದೇಹನೇ ದಣಿಸ್ದಾಗೆ ಮತ್ತೆ ಕೂತಲ್ಲೇ ಎಲ್ಲ ಬೇಕು. ಈಗ ಎಲ್ಲಾನು ಬುಕ್ ಮಾಡಿ ತಗೊಳ್ತಾ ಇದ್ದಾರೆ. ಒಳ್ಳೆ ವಿಚಾರ, ಬಾಡಿಯನ್ನು ಆಕ್ಟಿವ್ ಆಗಿಟ್ಕೊಳ್ಳಿ ಅಂತ ಹೇಳಿದ್ರೆ ನಾವು ತಿಂತಾ ಇರೋದು ಮಾಡ್ತೀರಾ ಅಂತ ಕೇಳ್ತಾರೆ